ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಿನುತಾರಿಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಒಂದು ವಾರದಿಂದ ದಸರಾ ಇತ್ತು, ಜನ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಮಂಡೇ ನನ್ನ ಬರ್ಡೇ ದಿನ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ. ಸೊ ಹಾಗಾಗಿ ಇವತ್ತು ಋಣಕೂರು ಬಂತು. ಟ್ರೈನ್ ಕೂಡ ಲೇಟ್ ಆ್ಯಕ್ಚುಲಿ. ಟ್ರೈನ್ಗಳೆಲ್ಲ ಲೇಟು. 10:30ಗೆ ಬರೋದು 11:30ಗೆ ಬರ್ತಾಯಿದೆ, 11:30 12 ಗಂಟೆಗೆ ಬರುತ್ತಂತೆ. ಸೊ ಮೈಸೂರಲ್ಲಿ ಇನ್ನೂ ಜನ ಕಮ್ಮಿ ಆಗೋರೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಹೋಗಿ ನೋಡೋಣ ಅಲ್ಲಿ ಪ್ಲ್ಯಾನ್ ಏನು ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇವ್ ನೋಡಿ, ಹಲೋ ದೀಕ್ಷಿತ್, ವ್ಯಾ ಟಕಮ್ ಮಾಡಪ್ಪ, ಟಕಮ್ ಇವನಿಗೆ ಟಿಫನ್ ತಿನ್ನಿಸ್ಕೊಂಡು ಬಂದಿದ್ದೀವಿ. ನೋಡೋಣ, ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಾವು ರಾಮನಗರ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಸದ್ಯಕ್ಕೆ ಇವಾಗ. ಜಗ ಅಂತದೆ ಕಮ್ಮಿ ಆಗಿರ್ತಾರಾ? ಸೊ ಇವತ್ತು ರಥ ಅಂತೆ ಚಾಮುಂಡೇಶ್ವರಿದು. ಸೊ ನೋಡೋಣ, ನನ್ನ ಪ್ರಕಾರ ಸ್ವಲ್ಪ ಜನ ಕಮ್ಮಿ ಆಗಿರ್ತಾರೆ ಅನ್ನೋ ಒಂದು ಹೋಪ್ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸರಿ, ಟ್ರೈನು ನೀನು ಹೋಗಲ್ವಾ? ಹೋಗಲ್ವಾ ದೀಕ್ಷಾ ಪಾಪ? ಅಯ್ಯೋ, ಟ್ರೈನ್ ಹೋಯ್ತೈತಾ? ಖಾಲಿ ಚನ್ನಪಟ್ಟಣ ಅಂತ ಖಾಲಿ ಹೋಯ್ತಾ ಐತೆ. ಬೇರೆ ಆಗಿದ್ದಿದ್ರೆ ಶಿವಮೊಗ್ಗ, ಚನ್ನಪಟ್ಟಣ ಲಾಸ್ಟಾ? ಏಕೆ? ಹಲೋ ದೀಕ್ಷಿತ್, ಅವ್ನಿ ಪೂರ್ತಿ ನೀನು ಸರೀಶ ಫುಲ್ ತೋರಿಸ್ತೇನೆ. ಶಾರ್ಟ್ ಪ್ಯಾಂಟು ನೋಡಿ ಗೈಸ್. ಅಯ್ಯೋ ಡ್ಯಾನ್ಸ್ ಮಾಡೋದು, ಜಿಗ್ಗಿ 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 ಜಿಗ್ಗಿ. ಓನಮ್ಮ ಶೂಸ್ ಹಾಕ್ಬೇದೆ. ಅವನ್ನ ಇವಾಗ ಕೆಳಗಡೆ ಬಿಡ್ಬೇಕಲ್ಲ. ಜಗ್ಗಿ ಜಿಗ್ಗಿ ಮಾಡಪ್ಪ, ಜಿಗ್ಗಿ 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 ಅಂತ ನೋಡಿ ಎದ್ದ ತಕ್ಷಣ ನಮ್ಮ ಅಮ್ಮನ ಅಮ್ಮ ಅಂತ ಹುಡ್ಕೋಯ್ತಾನೆ ಅಡುಗೆ ಮನೆಗೆ. ಈಗ ಕಳ್ ಅಮ್ಮ ಅಂತ, ಹೆಂಗಪ್ಪ ಅಮ್ಮ ಅಂತ, ಅಮ್ಮ ಅಂತ. ಅಲ್ಲಾದ್ರೆ ಹಂಗೆ ಮಲಗಿರ್ತಾನೆ, ನಮ್ಮ ಮನೆಯಲ್ಲಾದ್ರೆ ಅಮ್ಮ ಅಂತ ಹುಡ್ಕೊಂಡು ಹೋಯ್ತಾನೆ ಅವ್ರ ಅಜ್ಜಿನ. ಅಮ್ಮ ನಾಯಿ ಬತ್ತೈತೆ, ನಾಯಿ ಕರಿ 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 ಕರಿ, ನೀನು ಕರಿ. ಬಾಬಾ ನಾಯಿ ತರಬೇಕು. ಇದು ಸದ್ಯಕ್ಕೆ ಸಾಕಾಗಲ್ವಲ್ಲ ಮನೆ ಕೈ ಹಾಕಿದ್ರೆ. ಹಾಂ, ಚೆನ್ನಾಗಿರೋದು ಇಂಜೆಕ್ಷನ್ ಮಾಡಿಸ್ಬಿಟ್ಟು ತರಬೇಕು. ಅಂಬ ಎಲ್ಲ ಐತಪ್ಪ, ಅಂಬ 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 ಟ್ರೈನ್ ಬತ್ತು. ಈ ಕಡೆ ಬೆಳಗ್ಗೆ ಬರ್ತದೆ. ಟ್ರೈನ್ ಬಂತು, ಬಂತು 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 ಟ್ರೈನ್ ಬಂತು. ಸೊ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ರಶ್ ಇದ್ದರು. ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಸೀಟ್ ಇಟ್ಕೊಂಡು ಕೂತಿದ್ದೆ. ಹರೀಶ ಮೇಲ್ಗಡೆ ಟಾಪಲ್ಲಿ ಹತ್ತಿದ್ದಾರೆ. ಸೊ ಒಂದು ವೀಡಿಯೋ ಕ್ಯಾಪ್ಚರ್ ತೊಗೊಟ್ಟಿದ್ದಾರೆ. ನಂಗೆ ಗೊತ್ತೇ ಇಲ್ಲ ವೀಡಿಯೋ ತೆಗಿತಿದ್ದಾರೆ ಅಂತ. ಸೊ ಇಲ್ಲಿ ನನ್ನ ಮಗುವಿಗೆ ಕಡಲೆಪುರಿ ಕೊಡ್ತಾಯಿದ್ದಾರೆ. ಇಬ್ಬರು ಹುಡುಗಿರು ತುಂಬ ಚೆನ್ನಾಗಿ ಆಟಾಡ್ಸ್ಕೊಂಡು ಬಂದರು ಮೈಸೂರು ತನಕನೂ. ಒಳ್ಳೆ ಟೈಮ್ ಪಾಸ್ ಆಯಿತು ಆ್ಯಕ್ಚುಲಿ. ನನ್ನ ಮಗುವಿಗೆ ಆಟಾಡಿಸ್ಕೊಂಡು ಮಾತಾಡಿಸ್ಕೊಂಡು ತಿಂಡಿ ಕೊಟ್ಕೊಂಡು ಕರ್ಕೊಂಡು ಬಂದರು. ಕಲ್ಲ ತಿಂತ ಇದೆಯಾ ನೀನು? ಅಕ್ಕ ಕಲ್ಲೆಪುರಿ ಕೊಡ್ತವ್ರ?
ಆ್ಯಕ್ಚುಲಿ ಏನಂದರೆ ಮೈಸೂರಲ್ಲಿ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನಂತಂದರೆ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಆಟೋಗೆ ವೆಯ್ಟ್ ಮಾಡ್ತೀವಿ ಅಥವಾ ನಾವು ಏನಾದರೂ ರ್ಯಾಪಿಡೋ ಬುಕ್ ಮಾಡೋಂಗಿದ್ರೆ ಬುಕ್ ಮಾಡ್ಕೊಂಡು ಹೋಗ್ತಾರೆ ಆಯಿತಾ. ಆಟೋಗೆ ಹತ್ತಿದ ತಕ್ಷಣ ಅವರೇ ಜಾಸ್ತಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಮೈಸೂರು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಬನ್ನಿ, ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಅವರೇ ಡಿಮ್ಯಾಂಡ್ ಮಾಡಿ ಕೇಳಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಅದೊಂದು ಸೀಸನ್ ಆಗಿತ್ತು. ಆ್ಯಕ್ಚುಲಿ ಇದು ವೀಡಿಯೋ ತುಂಬ ಲೇಟಾಗಿ ಬರ್ತಾಯಿದೆ, ಬಟ್ ನನಗೆ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿರೋದು ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಅವರೇ ಡಿಮ್ಯಾಂಡ್ ಮಾಡ್ತಾರೆ. ಅವ್ರು 400 ರೂಪಾಯಿ ಕೇಳ್ತಾರೆ, ನಾನು 350, 300, 250, 200 ಈ ರೀತಿ ಕೇಳಿಕೊಂಡು ಮಾತಾಡಿಕೊಂಡು ಬರ್ತಾರೆ. ನಾವು ಆಟೋದಲ್ಲೇ ಬಂದ್ವಿ. ಆ್ಯಕ್ಚುಲಿ ಪಾಪನ ಎತ್ಕೊಂಡು ಬಸ್ಸಲ್ಲಿ ಬೇಡ ಅಂತೇಳಿ ಆಟೋದಲ್ಲೇ ಬಂದ್ವಿ. ಸೊ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಅವತ್ತು ತೇರು ಬೇರೆ ಇತ್ತು, ಮೈಸೂರು ಚಾಮುಂಡೇಶ್ವರಿದು ತೇರು ಬೇರೆ ಇತ್ತು. ಸೊ ಇನ್ನೇನು ಮಾಡೋದು ಅಂತ 100 ರೂಪೀಸ್ದು ಟಿಕೆಟ್ ತೊಗೊಂಡು ಕೂತ್ಕೊಂಡಿದ್ದ ತಕ್ಷಣ ದೇವಸ್ಥಾನ ಕ್ಲೋಸ್ ಮಾಡಿದರೆ 2 ಗಂಟೆಗೆ ಹೋಗಿದ್ದಿದ್ದು ನಾವು ಆ್ಯಕ್ಚುಲಿ. ಸೊ ಹಾಗಾಗಿ ಇನ್ನೇನು ಮಾಡೋದು, 3 ಗಂಟೆಗಂತೆ ಮತ್ತೆ ಹೋಗ್ಬಾನು ಅಂಥೇಳಿ ಮತ್ತೆ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. 100 ರೂಪೀಸ್ಗೂ ಎಷ್ಟು ಜನ ಕ್ಯೂ ಇದ್ದಾರೆ ನೀವು ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನನ್ನ ಮಗನ್ನ ಅದು ಇದು ಕೊಟ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋದ್ವಿ. ಸೊ ಅಲ್ಲಿ ಅವನಿಗೆ ಇಳಿದ ತಕ್ಷಣ ಒಂಚೂರು ಇಡ್ಲಿ ತಿನ್ನಿಸಿದ್ದೆ. ಸೊ ಎಷ್ಟು ಒಳಗಡೆ ವೀಡಿಯೋ ಅಂತೂ ಮಾಡ್ಕೊಳಕ್ಕೆ ಬಿಡೋಲ್ಲ, ಎಷ್ಟು ಕ್ಯಾಪ್ಚರ್ ಮಾಡಿದ್ರು ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅವತ್ತು ನಾವು ಹೋಗಿದ್ದ ದಿವಸ. ಆ್ಯಕ್ಚುಲಿ ನನ್ನ ಬರ್ಡೇ ದಿನವೇ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ದು. ಸೊ ನನಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೀಕ್ಷು ಜೋಜಿ ಮಾಡ್ದ ಬಾ ಹೋಗೋಣ. ಸೊ ನೀವು ನೋಡ್ತಿರ್ಬೋದು, ಇದೇ ರಥೋತ್ಸವ ಇದ್ದಿದ್ದು ಅವತ್ತಿನ ದಿವಸ. ಸೊ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಇಲ್ಲಿ ಅಂತೇಳಿ ಅಟ್ಯಾಚ್ ಮಾಡಿ. ಸಿಕ್ಕಾಪಟ್ಟೆ ಜನ ಗೈಸ್, ಒಂದು ವಾರ ಆಗಿದ್ರು ಇನ್ನೂ ಜನ. ಅದು ಮುಗಿಸ್ಕೊಂಡು ವಸ್ತು ಪ್ರದರ್ಶನಕ್ಕೆ ಬಂದ್ವಿ. ವಸ್ತು ಪ್ರದರ್ಶನಕ್ಕೆ ಬಂದರೆ ಈಚೆನೇ ಒಂದು 1,00,000 ಜನ, ಒಂದು 50 ಜನ ಇರ್ಬೋದು, 50,000 ಜನ ಇರ್ಬೋದು. ಒಳಗಡೆ ಇನ್ನು ಎಷ್ಟು ಜನ ಇದ್ದಾರೋ. ವಸ್ತು ಪ್ರದರ್ಶನಕ್ಕಂತೂ ನಾವು ಹೋಗಲೇ ಇಲ್ಲ. ಪರ್ ಹೆಡ್ 40 ರೂಪೀಸು ವಸ್ತು ಪ್ರದರ್ಶನ ನೋಡಲಿಕ್ಕೆ. ಅಲ್ಲಿ ತೊಗೊಳೋದು ಬಿಡೋದು ನಿಮಗೆ ಸೇರಿದ್ದು. ವಸ್ತು ಪ್ರದರ್ಶನ, ಆಹಾರ ಮೇಳ ಎಲ್ಲ ನೋಡೋದಕ್ಕೆ ಪರ್ ಹೆಡ್ 40 ರೂಪೀಸ್ ತೊಗೊತಾರೆ. ಬಟ್ ನನಗೆ ವಸ್ತು ಪ್ರದರ್ಶನ ಲಾಸ್ಟ್ ಟೈಮ್ ನಾನು ನೋಡಿದ್ದೆ, ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಆಲ್ಸೋ ಟೈಮ್ ಕೂಡ ಇರಲಿಲ್ಲ ನಮ್ಮ ಹತ್ರ. ಒಳಗಡೆ ಹೋದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 2 hours ಬೇಕಿತ್ತು ಎಲ್ಲ ನೋಡಿಕೊಂಡು ತಿನ್ಕೊಂಡು ಬರ್ತೀನಿ ಅಂತಂದರೆ. ನನಗೆ ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ಹಾಕ್ತಾರಲ್ಲ 7 ಗಂಟೆಗೆ, ಅದನ್ನು ನೋಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಇತ್ತು. ಫಸ್ಟ್ ಟೈಮ್ ನೋಡಿದ್ದು ಆ್ಯಕ್ಚುಲಿ, ಅದನ್ನು ನೋಡಲೇಬೇಕಂತೇಳಿ ಸ್ವಲ್ಪ ಸಂಜೆವರೆಗೂ ವೆಯ್ಟ್ ಮಾಡಿ ಕಾಯ್ಕೊಂಡು ಕೂತಿದ್ವಿ ಇಲ್ಲಿ. ಸೊ 7 ಗಂಟೆ ಕರೆಕ್ಟಾಗಿ ಆನ್ ಮಾಡ್ತಾರೆ. ಅಲ್ಲಿ ರೆಡ್ ಲೈಟ್ ಕಾಣ್ತಿದೆಯಲ್ಲ, ಅಲ್ಲಿ ಆ ರೆಡ್ ಲೈಟ್ ಇದೆ ಅರಮನೆಯಲ್ಲಿ ರಾಜರು ಇಲ್ಲ ಅಂಥೇಳಿ. ಗ್ರೀನ್ ಲೈಟ್ ಏನಾದರೂ ಇದ್ದರೆ ಇದ್ದಾರೆ ಅಂಥೇಳಿ ಅದು ಲೈಟಿಂಗ್ಸ್ ಅಂತ ಅಲ್ಲೆಲ್ಲ ಮಾತಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ವೆಯ್ಟ್ ಮಾಡ್ತಾಯಿದ್ದೀವಿ. 7 ಗಂಟೆಗೆ ಕರೆಕ್ಟಾಗಿ ಲೈಟ್ ಆನ್ ಮಾಡ್ತಾರೆ. ಏನು ಸೂಚನೆ ಕೊಡೋಲ್ಲ ಆನ್ ಮಾಡ್ತೀನಿ ಅಂತ, ಸುಮ್ಮನೆ ವೀಡಿಯೋ ಮಾಡಿ ಇಟ್ಕೊಂಡಿರ್ಬೇಕು ಅಷ್ಟೇ, ಆನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಇಷ್ಟು ಜನ ಇದ್ದಾರೆ ನೋಡಿ ಅಲ್ಲೂ ಕೂಡ. ಸೊ ಅಂಡರ್ ಪಾಸ್ ಬೇರೆ, ಅಂಡರ್ ಪಾಸಿಂದ ಹೋಗಬೇಕು, ಅವಾಗಲೂ ಜನ ಜಾಸ್ತಿ ಇದ್ದರು. ಸೊ ಇವಾಗ ನೋಡಿ ಲೈಟ್ ಆನ್ ಆಯಿತು. ಅಮ್ಮ ಇದು ನೋಡೋಕ್ಕೆ ಒಂದು ಚೆಂದ ಆಗೈಸಿ, 2 ಕಣ್ಣು ಸಾಲಲ್ಲ. ಸೊ ಒಂದು ನೋಡೋದಕ್ಕೂ ವೆಯ್ಟ್ ಮಾಡಿದ್ದಕ್ಕೂ ಅಷ್ಟೊಂದು ನಡ್ಕೊಂಬಂದಿದ್ದಕ್ಕೂ ಖುಷಿ ಆಯ್ತಪ್ಪ ಅಂತ ಅನ್ನಿಸ್ತು ನನಗೆ ಆ್ಯಕ್ಚುಲಿ. ಸೊ ಇದನ್ನು ನೋಡಿ ಚೆನ್ನಾಗಿದೆ ಅಲ್ವಾ. ನಾವು ಈ ಕ್ಯಾಮ್ರಾದಲ್ಲಿ ಫೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಸಕ್ಕತ್ತಾಗಿ ಕಾಣಿಸ್ತಾಯಿತ್ತು, ಪ್ರಶಾಂತವಾಗಿತ್ತು. ಆ್ಯಕ್ಚುಲಿ ಮುಂದೆಗಡೆ ಎಲ್ಲ ಹೋಗೋಕ್ಕೆಲ್ಲ ಬಿಟ್ಟಿದ್ರು, ಚೆನ್ನಾಗಿತ್ತು. ಹಾಂ, 1,00,000 ಬಲ್ಪ ಹಾಕಿರೋದು. ಇದು ಫುಲ್ಲು ಅರಮನೆಗೆ ಫುಲ್ಲು. ಹಾಂ ಕರೆಂಟ್ ಬಿಲ್ ಎಷ್ಟು ಬರ್ಬೋದು? ಹಾಂ, ಕರೆಂಟ್ ಬಿಲ್ ಎಷ್ಟು ಬರ್ಬೋದು?
ಏ ಏ ಏ ಅಯ್ಯಯ್ಯ ಅವನ ನಗನ ದೀಕ್ಷು ಖಾಲಿ ಖಾಲಿ ನೋಡಿ ಇಲ್ಲಿ ಪ್ಯಾಲೇಸ್ ಮುಂದೆ ಕುಣಿಸಿದ್ದೀನಿ ನೀನು ಲೋ ದೀಕ್ಷು ಅವನು ಖುಷಿನ ಜಗೌಡ ಜಗೌಡ ರಿಷ ಓ ಮುಳ್ಚುಚ್ಚಿದ್ರೆ ಅಯ್ಯ 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 ಈ ಕಳ್ಳ ಬಂತು ಕಳ್ಳ. ಆಯ್ತು ಆಯ್ತು ಚಲೋ ಹೋಗ್ಬೇಕಂತ ಪಾಪ ಹೇಳ್ತೈತೆ. ಏನು ಕ್ಲಿಯರ್ ಕಾಣಲ್ಲ. ಅದನ್ನು ಮುಗಿಸ್ಕೊಂಡು 8:15ಗೆ ಟ್ರೈನ್ ಇತ್ತು. ಸೊ 8:15ಗೆ ಟ್ರೈನ್ ಕ್ಯಾಚ್ ಮಾಡೋದಕ್ಕೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಕರೆಕ್ಟಾಗಿ 2 ಮಿನಿಟ್ಸ್ ಇತ್ತು ಟ್ರೈನ್ ಹೊರಡೋದಕ್ಕೆ. ಸೊ ಅವ್ನು ಮಲ್ಕೊಂಬಿಟ್ಟಿದ್ದ. ಸೊ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.